ಕೆಂಪಣ್ಣ ಅಂತವನೇ ಸಿಕ್ಕಾಪಟ್ಟೆ ದಡ್ಡ, ಮರವು ಜಾಸ್ತಿ ಅವ. ಯಾರ 10 ರೂಪಾಯಿ ಕೊಟ್ಬಿಟ್ಟು ಅಂಗಡಿ ಕಡೆ ಕಳಿಸಿದ್ರೆ ಅಂಗಡಿ ಗಂಟ್ಲು ಹೋಗೋಷ್ಟೊತ್ತಿಗೆ ಮರ್ತ್ಕೊಬಿಡುವ. ಎಲ್ಲಾರು ಇದೆ ಮನ್ಕಾಯಿನಾಗ ಏನ್ ನೆನಕ ಬಂದಿದ್ದ ಇವನು ಅಂದ್ಬಿಟ್ಟು ತಿರ್ಗಾ ಹಿಂದೆಗಡೆ ಇನ್ನೊಬ್ಬರನ್ನ ಕಳಿಸ್ಬಿಟ್ಟದೆ ಅಂಗಡಿ ಸಾಮಾನ್ ತಕ ಬರ್ಬೇಕಾಗಿತ್ತು. ಹಿಂಗೆ ಒಬ್ಬೊಬ್ರಿಗೆ ಅತ್ತೆ ಮನೆಗೆ ಹೋಗವನೇ, ಎಡ್ತಿಯ ಜೊತೆಯಲ್ಲಿ ಕರ್ಕೊಂಡು ಹೋಗಿಲ್ಲ, ಒಬ್ನೇ ಹೊಂಟೋಗ್ಬಿಟ್ಟವನೇ. ಈ ಹಳಿ ಮಕ್ಕಳು ಬಂದ್ರು ಮನೆಗೆ ಅಂದ್ರೆ ಸುಮ್ಮನಿದ್ದೀರವ ನೀವು, ಒಬ್ಬಿಟ್ಟು ಊರ್ಣ ಅಳು ಮುಳು ಕಸ ಕಟ್ಟಿದ್ದ ಚೆನ್ನಾಗಿ ಮಾಡಿ ಇಕ್ತಾ ಕುಂತ್ಕತ್ತಿರಲ್ಲ. ಆಮೇಲೆ ಏನು ಹಾಳಾದ ಕೋಳಿ ಯಾವ ತಿಪ್ಪೆ ಮೇಲೆ ಕೆರಿತಾ ನಿಂತದೆ ಅಂದ್ರೂ ಬಿಡುದಿಲ್ಲ. ಒಂದ್ 4-5 ಐಕಳನ್ನ ಬಿಟ್ಟುತ್ತೆ, ಓಡಾಡ್ಸುತ್ತೆ, ಸುತ್ತ ಮಾಡುತ್ತೆ, ಕೋಳಿ ಕೂದುತ್ತೆ, ಬಾವಣಿಕೆ ಮಾಡಿ ಕಳಿಸ್ತಾರೆ. ಹಂಗೆ ಇವನು ಕುಂತ್ಕೊಂಡ 2 ದಿನ ಅದೇ ಮನೆ ಕಡೆ ಲಿಗುವೇ ಇಲ್ಲ. 3ನೇ ದಿನಕ್ಕೆ ಹೇಳ್ತವನೇ ಅತ್ತೆಗೆ, ಅತ್ತೆ ನಾನು ಬಂದು ಆಲೆ 3 ದಿವಸ ಆಯ್ತು, ನಾನು ಹೋಯ್ತೀನಿ ಮನೆಗೆ ಅಂತ ಅಂದ. ಅತ್ತೆ ಅಂತ ಅಂದು, ಅಳಿಮಯ್ಯ ಅಪ್ಪಪುರ್ ಬಂದಿದೀಯ, ಇವತ್ತೊಂದ್ ದಿವಸ ಉಳ್ಕೋ ಅಂದ್ಬಿಟ್ಟದೆ, ಉಳಿಸ್ಕೊಂಡದೆ. ಒಬ್ಬ ಚಿಗಳಿ ಎಳ್ತಂಬಿಟ್ಟು ಇವೆಲ್ಲ ಮಾಡಿರ್ತಾರಲ್ಲವ, ಹಂಗೆ ಎಳ್ತಂಬಿಟ್ಟ ಮಾಡ್ತೀನಿ ಅಂದ್ಬಿಟ್ಟಿದ್ಯ. 3 ಉಂಡೆ ಎಳ್ತಂಬಿಟ್ಟ ಮಾಡ್ಬಿಟ್ಟು ಅಗಲು ಕೊಟ್ಟವಳೆ. ಇವನು 1 ಉಂಡೆ ತೆಗೆದು ಬಾಯಿ ಒಳಿಕೆ ಮಡಗವನೇ. ಅಕ್ಕ ಬೆಣ್ಣೆ ಕರಗಂಗೆ ಕರ್ಗೋಗದೆ, ಹಂಗೇನೆ ಚಪ್ಪುರ್ಸ್ಕೊಂಡು ಕೇಳ್ತವನೆ, ಅತ್ತೆ ಇದ್ರ ಹೆಸರೇನು ಅಂತ ಅಂದ. ಅದಕ್ಕೆ ಅತ್ತೆ ಅಂತವಳೆ, ಅಳಿಮೆಯ ಇಷ್ಟೊಂದು ಚೆನ್ನಾಗಿದ್ದದ ಅದು, ಏನಿಲ್ಲ ಕಣಿಮೆ ಎಳ್ತಂಬಿಟ್ಟು ಅಂತವ ಅಂತ. ರಾತ್ರಿ ಅವತ್ತೆ ಮನಗಿದನು, ಒತ್ತಾರೆ ಒತ್ತಂತೀನಿ ಎದ್ಬಿಟ್ಟದೆ. ಅತ್ತೆ ರೆಡ್ಡಿ ಮನೇಲಿ ಬಾಗಲಿ ಕೂಗಿ ಹೇಳ್ಬಿಟ್ಟು ಹೋಯ್ತವನೆ, ಅತ್ತೆ ನಾನು ಮನಗೋಯ್ತೀನಿ, ರಾತ್ರಿ ಮಾಡಾಕಿದ್ದಲ್ಲ ಅದ್ರ ಹೆಸರೇನು ಅಂತ. ಅಪ್ಪ ಆಲೆ ಮರ್ತ್ಕೊಬಿಟ್ಟ ಅಂತ. ಏನೇನಿಲ್ಲ ಕನೋ ಎಳ್ತಂಬಿಟ್ಟು ಅಂತವ ಅಂತ ಅಂದು. ಸರಿ ಅಂದ್ಬಿಟ್ಟದೆ. ಅಲ್ಲೇ ಮನಗಿದನು, ಒತ್ತಾರೆ ಒತ್ತಂತೀನಿ ಎದ್ಬಿಟ್ಟದೆ. ಅತ್ತೆ ರೆಡ್ಡಿ ಬಾಗಲಿ ಕೂಗಿ ಹೇಳ್ಬಿಟ್ಟು ಹೋಯ್ತವನೆ, ಹೆಂಗೆ ಅತ್ತೆ ನಾನು ಹೋಯ್ತೀನಿ ಅಂದ್ಬಿಟ್ಟದೆ. ಗೇಟ್ ಕಡೆಗೆ ಬರ ದೊಡ್ಡ ಜಯ ಹಾಕೊಂಡು ಹೇಳ್ತಂಬಿಟ್ಟು ಯಾಕೆ ಮುದ್ದೆ ತಟ್ಟ ಅಲ್ಲವ, ಮರವು ಜಾಸ್ತಿ, ಮರ್ತ್ಕೊಬಿಡ್ತೀನಿ, ನೆನ್ಕಂಡಂಗೆ ಇರ್ಬೇಕಲ್ಲ ಅಂತ ನೆನ್ಕಂಡಂಗೆ ಬರ ಹೋಯ್ತಾ ಕುಂತವನೆ. ಆ ಕಡೆಯಿಂದ ಸಂತೋಷಣ ಬರ್ತವ್ರೆ, ಕಡೆ ಮನೆ ಕಡೆಗೆ ಹೋಗಿ ಬರದ. ಅಡಿತವ ಏನ್ ಮಾಡ್ತಾ ಇದಾರ ನೋಡದ, ಅನ್ ಕಡೆ ಆ ಕಡೆ ಬರ್ತಾ ಇದ್ರಲ್ಲ, ನೋಡಿದ್ರು ನಮ್ ಕೆಂಪಣ್ಣ ಕಾಣಿಸ್ತಾವೆಲ್ಲ ಅಂದ್ಬಿಟ್ಟದೆ. ಏನ್ ಕೆಂಪಣ್ಣ ಒಬ್ಬನೇ ಬರ್ತಾ ಇದ್ದಿಲ್ಲ, ಎಲ್ಲಿ ಹೋಗಿದೆ, ಏನ್ ಸಮಾಚಾರ ಅಂತ ಅಂದ್ರು. ಅದಕ್ಕೆ ಇವನಂತವನೆ ಎಳ್ತಂಬಿಟ್ಟು ಅನ್ಕೊಂಡ್ ಸೈಡ್ ಕುಂತ್ಕೊಂಡ. ಅವನ್ ಕಷ್ಟ ಏನು, ಎಲ್ಲಿ ಮಧ್ಯ ಮಾತನಾಡ್ಬಿಟ್ರೆ ಮರ್ತ್ಕೊಬಿಟ್ಟನೇನು ಅಂತ. ಸಂತೋಷಣ್ಣ ಸುಮ್ಮನಿರೋರು ಎಲ್ಗೋಗಿದೆ ಹೇಳು ಅಂತ ತಿರ್ಕೊಂಡು ಕೇಳ್ತಾ ಕುಂತವ್ರೆ. ಇವನಂತವ್ರೆ ಎಳ್ತಂಬಿಟ್ಟು ಅನ್ಕೊಂಡ್ ಸೈಡ್ ನಿಂತ್ಕೊಂಡ. ಇವ್ರಿಗೂ ಪಾಪ ಬಿಡ್ತು, ಏನ್ ತಿನ್ಬಾರ ತಿಂದಿದೀಯ ನೀನು, ಅದೇನ್ ಹೇಳೋದು ಸರಿ ಇಲ್ಲ. ಒಂದು ಕೊಟ್ಟೆ ದೊಡ್ಡದು ಒಡಿಕೆ ಕೈ ಎತ್ಕೊಂಡು ಹೊಂಟ್ಬಿಟ್ರು. ಯಾವಾಗ ಒಡಿಕೆ ಕೈ ಎತ್ಕೊಂಡು ಹೊಂಟ್ಬಿಟ್ರು ಇವನು ಪಾಪ ಬಿಡ್ತು. ಏನ ನನಗೆ ಒಡಿಕೆ ಬಂದ್ಯಾ, ಬಾ ಒಂದೇಟ ಮುಟ್ಟು ನೋಡ್ತೀನಿ ಅಂದ್ಬಿಟ್ಟು ಜಗಕ್ಕೆ ನಿಂತ್ಕೊಬಿಟ್ಟ. ಈ ಜಗಳದ ಬರಾಟೆಯಲ್ಲಿ ಅಕ್ಕ ಏನ್ ನೆನಕ ಬಂದಿದ್ದ, ಮರ್ತ್ಕೊಬಿಟ್ಟ. ಏನೋ ನೆನಕ ಬಂದಿದ್ನಲ್ಲ ಅಂದ್ಬಿಟ್ಟು ಸಂತೋಷನ ಜಗಳ ಕಾಯ್ಕೊಂಡು, ಹೋಗ ಮರೆಯ ನಮ್ಮ ಅತ್ತರ ಮನೆ ಬಾಗಲ್ತಾವಿಂದ ನೆನಕ ಬಂದಿದ್ದು, ನಿನ್ ಜೊತೆಲಿ ಮಾತಾಡಿ ಎಲ್ಲ ಮರ್ತ್ಕೊಬಿಟ್ನಲ್ಲ ಅಂದ್ಬಿಟ್ಟದೆ. ಅದೇ ಪಾಪದಲ್ಲಿ ಮನಕ್ ಬಂದ್ಬಿಟ್ಟದೆ. ಎಟ್ಟಿಗೆ ಹೇಳ್ತವನೆ ಏನಂತ, ಅವಳು ನೀ ಮೋವು ಮಾಡಾಕಿದ್ಲು ಮಾಡಿಕೋ ಅಂತಂದ್ರೆ ಎಟ್ಟಿ ತಲೆಗಡೆ ಏನ್ ತಿಥಿ ಮಾಡೋಣ ಆಸ್ಪತ್ರೆ ಚೊಟ್ಟಮ್ಮ ಕಡೆಗಾಗ ನೀ ಎಲ್ಪಟ್ಟೋಡ್ಯಾ, ನಮ್ಮ ಅವ್ವ ಅದೇನ್ ಮಾಡಾಕಿದಲು, ನೀನ್ ಅದೇನ್ ತಿಂದಿದ್ಯಾ ಪೊಗ, ನೀನ್ ಹಣ ಯಾವಾಗ್ಲೋಗೋ ಅಂತ ಅಂದ್ಲು. ಅದಕ್ಕೆ ಇವನು ಅಂತಾನೆ, ಅವೆಲ್ಲ ಗೊತ್ತಿಲ್ಲ ಕಣಮೆ, ಕಪ್ಪಿಗೆ ಎಷ್ಟು ಅಪ್ಪಿಗೆ ಉಂಡುಂಡಿ ಹಂಗಿತ್ತು, ಮಾಡಿಕೋ ಅಂತ ಇಕ್ಬೇಕು ಅಂತ. ಅವಳು ಎಟ್ಟಕ್ಕೆ ತಲೆಕಟ್ಟೋಯ್ತು. ಅಯ್ಯೋ ನಮ್ಮವ್ವ ಅದೇನು ಮಾಡಾಕಿದಳು, ಈ ಮುಂಡೆ ತೂದು ಅದೇನ್ ತಿಂದ್ಬಿಟ್ಟು ಬೈರೋದು ಅಲ್ಲ, ಅದೇನ್ ಮಾಡಿಕವಳೆ ಅಂತ ನೆನ್ಕೊಳ್ಳುವಷ್ಟು ಶಕ್ತಿ ಇಲ್ವಾ, ಇಂತೆಲ್ಲ ಬದುಕಿರ್ಬೇಕಾ ನೀನು, ಹೋಗು ಒಳೆ ತುಂಬಿ ಅರಿತಾ ಕುಂತದಿಲ್ಲ, ಹೋಗಿ ನೆಗಿ ಯಾವ್ದಲ್ಲ ಆಲ್ಮಾರ್ ಜ್ಞಾತಾಕೋ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಬೋದ ಹಾಕ್ಬಿಟ್ಲು. ಅವ ಇವನಿಗೂ ಕೋಪತ್ ಬಿಡ್ತು. ಅದೇನ್ ನೆನ್ಕೊಳ್ಳೋಗಂಟ ನಿಂಗೆ ಬೈಗ್ಲಗಳ ಕೇಳ್ಬೇಕಲ್ಲ ಅಂತ ಒಂದು ಶಪಥ ಮಾಡ್ಕೊಂಡಂತೆ. ಹೆಂಗೆ ಅದೇನ್ ನೆನ್ಕೊಳ್ಳೋಗಂಟನೇ ನಾನು ಯಾರ ಜೊತೆಲಿ ಮಾತನೂ ಆಡೋದಿಲ್ಲ, ನನ್ಗೆ ಊಟನೂ ಬೇಡ ಏನು ಬೇಡ ಅಂತ ಜಗಲಿ ಮೇಲೆ ರೂಮ್ ಇತ್ತು, ರೂಮ್ ಒಳಿಕೋ ಬಾಗ್ಲಾಕ ನೆನ್ಕತ್ತವನೆ. ಅವ 1 ದಿನ 1.5 ದಿವಸ ಆಗದೆ ಪುಣ್ಯಾತ್ಮ ಮಾತುವಿಲ್ಲ, ಕಥೆನವಿಲ್ಲ, ಏನ್ ನೆನ್ಕಂಡಿದ್ದ ನೆನ್ಕರ್ಲವಿಲ್ಲ. ನೋಡಿದ್ರು ಜನಗಳೆಲ್ಲವಲ್ಲ, ಮಗ ನಮ್ ಕೆಂಪಣ್ಣ ರೂಮ್ ಒಳಗೆ ಹೋಗಿ 2 ದಿವಸ ಆಯ್ತು ನೋಡ್ರಲ್ಲ, ಏನ್ಬಿಟ್ಟಿದ್ರೆ ಮೇಲೆ ಅಂಚಿಗೆ ಕಿಳಿದ್ಬಿಟ್ಟಿದೆ, ಒಳಗೆ ಒಬ್ಬನ್ ಕಳಿಸ್ಬಿಟ್ಟದೆ ನೋಡ್ತಾರೆ. ಅವ್ವ ಒಳಗೆ ಹೋದನಿಗೆ 7 ಗಾಳಿ ಮೆಟ್ಕೊಂಡಂಗ ಆಗದೆ ಇವ್ರು ಮನೆಗೆ ಶೈಲಿಯ ನೋಡ್ಬಿಟ್ಟು. ಯಾಕೆಂದ್ರೆ ಮ್ಯಾಕೆ ಕಣ್ಣ ಬಿಟ್ಕೊಂಡು ಒಳ್ಳೆ ಪಟ್ರ ರಂಗನಾಥಸ್ವಾಮಿ ಮನಗಂದಂಗ ಮನಗ್ಬಿಟ್ಟವನೇ. ಅವ ಒಳಗೆ ಹೋದನು ಲಬ ಬಾಯಿ ಬಡ್ಕ ಬರ್ತಾವನೆ, ಇಲ್ಲ ಕಟ್ಟಣ ಹಣ ಹೋಗ್ಬಿಟ್ಟವನೇ ಕಟ್ಟಣ, ಸೋತಾಗ್ಬಿಟ್ಟವನೇ ಕಟ್ಟಣ ಅಂತ ಈ ಸುದ್ದಿ ಅವ ಇಡೀ ಊರೊಳಿಗೆ ಎಲ್ಲ ಹೋಯ್ತಂತೆ. ಎಲ್ಲಾರು ಬಂದ್ಬಿಟ್ಟೆ ಲಬ ಬಾಯಿ ಬಡ್ಕತ್ತವ್ರೆ. ಅವ ಸುಮ್ಮನಿದ್ದಾರೆ, ನಿಮ್ಮ ಹಿರೀಕರು ಯಾರ ಬಂದ್ರು ಅಂದ್ರೆ ಸುಮ್ಮನೆ ಇರ್ಬೇಕ, ಸಮಾಧಾನ ಮಾಡ್ಕಲ್ಲ, ಓಡಾಗಲ್ಲ. ಒಂದೊಂದಿಬ್ರು ಪ್ಯಾಟ್ಗೆ ಹೋಗ್ಬಿಟ್ಟಿದೆ, ಒಂದಿಬ್ರು ಎಣತೊಳಿ ಸಾಮಾಂತಕ ಬರ್ರ ಅಂತಂದು ಒಂದಿಬ್ರನ್ನ ಪ್ಯಾಟ್ಗೆ ಎಣತೊಳಿ ಸಾಮಾಂತರಿಗೆ ಕಳಿಸೋದ್ರು. ಇನ್ನೊಂದಿಬ್ರುಗಳು ಸ್ಕೂಟರ್ ಕೊಟ್ಟು ಅದ ಮಾಡಿ ಅವ್ರ ಸಂಬಂಧಿಕರಿಗೆಲ್ಲ ನಂಟ್ರಿಗೆ ಹೇಳ್ಬೇಕಲ್ರವ, ಇಲ್ಲ ಅಂದ್ರೆ ಜನ ಬಿಟ್ಟಾರ ಅಂದ್ಬಿಡ್ದೆ. ಅಕ್ಕಪಕ್ಕದ ಊರಿಗೆಲ್ಲ ಸಂಬಂಧಿಕರಿಗೆಲ್ಲ ನಂಟ್ರಿಗೆಲ್ಲ ಕಳಿಸ್ತವ್ರೆ. ಇವನು ಮಾತುವಿಲ್ಲ, ಕಥೆನವಿಲ್ಲ. ಇವನು ಅನ್ಕತ್ತವನೇ ಏನಂತ, ಓಹ್
ನನ್ನ ಸತ್ತೋಗ್ಬಿಟ್ಟವನೇ ಅಂತ ತಿಳ್ಕೊಬಿಟ್ಟವ್ರೆ ಇವರು ಅನ್ಕೊಂಡು ಅಲ್ಲೇ ಸಮಾಧಾನ ಮಾಡ್ಕತ್ತವನೇ. ಹೆಂಗೆ ಅಯ್ಯಾ ಇವಾಗ ಜನ ಕೇಳಿ ಕಳಿಸ್ತವ್ರೆ ಅಲ್ವಾ, ಅವ್ರೆಲ್ಲಾರು ಬಂದು ಸೇರ್ಕೊಳ್ಳೋ ಗಂಟ್ಲು ನೆನಕಬೇಕ ನಾನದ ತಕ್ಕೋ ಅಂತ ಅಂದ. ಅವ ಸುತ್ತಮುತ್ತ ಊರ್ನರು ಎಲ್ಲಾರು ಬಂದ್ ಜನ ಸೇರ್ಕತ್ತವ್ರೆ. ಪುಣ್ಯಾತ್ಮ ಮಾತುವಿಲ್ಲ, ಕಥೆನವಿಲ್ಲ, ಏನ್ ನೆನ್ಕರ್ಲವಿಲ್ಲ. ಈತಾಗೆ ಬಿಸಿನೀರು ಗಣ 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 ಕಾಯ್ತಾ ಕುಂತದೆ. ಆತಾಗೆ ಬಿದ್ರು ಮೋಟ್ರ್ ರೆಡಿ ಆಯ್ತಾ ಅದೇ ಚೊಟ್ಟನ್ನು ರೆಡಿ ಮಾಡ್ಬಿಡ್ತಾವ್ರೆ. ಮಾತುವಿಲ್ಲ, ಕಥೆನವಿಲ್ಲ. ತಿರ್ಗಾ ಅಲ್ಲೂ ಸಮಾಧಾನ ಮಾಡ್ಕತ್ತವ್ರೆ. ಹೆಂಗೆ ಅಲ್ಲೇ ಬಿಸಿನೀರ್ನು ಕಾಯಿಸ್ಬಿಡ್ತಾವ್ರೆ ಕನ್ನ ಇವ್ರು ಅನ್ಕೊಂಡು. ಇವಾಗ ಬಿಸಿನೀರ ಕಾಯಿಸ್ತವ್ರೆ ಅಲ್ವಾ, ಅವ್ರು ನೀರ ಓದ್ಬಿಟ್ಟು ಮನಸ್ಸು ಗಂಟ್ಲು ನೆನ್ಕಬೇಕ ನಾನದ ತಕ್ಕೋ ಅಂತ ಗಣ 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 ಕಾದಿದ್ದೀರಿ ಉಯಿಸ್ಕೊಳ್ಳುವಾಗ ಮಾತುವಿಲ್ಲ, ಕಥೆನವಿಲ್ಲ. ಅವ ನೀರ ಊದ್ಬಿಟ್ಟಿದ್ದೆ, ನಿಲಂಗಿ ಇಕ್ಬಿಟ್ಟಿದೆ, ಈ ಬುದ್ಧಿ ಗಟ್ಟಿಯ ಬೆಳೆದ್ಬಿಟ್ಟಿದೆ, ನಾ ಕಾಣೆ ಪೌಲಿ ತೆಗೆದು ಹಣೆಗೆ ಅಂಟಿಸ್ಬಿಟ್ಟಿದೆ, ತಬಲ ತೆಗೆದು ಬಾಯಿ ಒಳಗೆ ಹಾಕ್ಬಿಟ್ಟು 2 ಮೂಗು ನಳ್ಳೆಗೂ ಹತ್ತಿ ಗಿತ್ತಿ ಎಲ್ಲ ತುರುಕ್ಬಿಟ್ಟು ಗಮದಣೆ ಗಿಮುಂದಣೆ ಊದ್ಬಿಟ್ಟು ಮಾರಾದನಿಗೆ ಡ್ರೆಸ್ ಮಾಡ್ಬಿಟ್ಟು ಚೊಟ್ಟದ ಮರದ ಮ್ಯಾಕ ಮುನ್ಗಿಸ್ಕೊಂಡ್ರು ನೆನ್ಕೋರಿಲ್ಲ ಏನ್ ನೆನ್ಕ ಬಂದಿದೆ ಅಂತ. ಏನೋ ನೆನ್ಕೊಂಡಿದ್ನಲ್ಲ ಆಳ ಬಸ್ತಿದ್ದ, ಏನೋ ನೆನ್ಕೊಂಡಿದ್ದಲ್ಲ ಅಂತವನೇ ಮರ್ತ್ಕೊಬಿಟ್ಟವನೇ, ನೆನ್ಕೊಳ್ಳೋಕೆ ಆಯ್ತಾ ಇಲ್ಲ. ತಿರ್ಗಾ ಅಲ್ಲೂ ಸಮಾಧಾನ ಮಾಡ್ಕತ್ತವನೇ. ಹೆಂಗೆ ಇವಾಗ ಚೊಟ್ಟದ ಮರದ ಮ್ಯಾಕ ಮನಗಸ್ಕೊಂಡವ್ರೆ ಅಲ್ವಾ, ಅವರು ಒತ್ಕೊಂಡು ಹೋಗುವಂಟ್ಲು ನೆನ್ಕಬೇಕ ನಾನದ ತಕ್ಕೋ ಅಂತ ಒತ್ಕೊಂಡ್ ನೋಡ್ರು. ಊರ್ ಎಬ್ಬಾಕಲ್ಕಲ್ಲ ಈಚೆಗೆ ಬಂದ್ಮೇಲೆ ಅವ ಹಿರೀಕರು ಒಂದ್ ಸಂಪ್ರದಾಯ ಮಾಡಗವ್ರೆ. ಏನು ಎಗಲು ಬದಲಾಯ್ತದ ಅಂತ ಮಾಡ್ತಾರೆ. ಅಲ್ಲೇನೆ ಇಂಡಿಯಾ ಕುಳು ಅಂತ ಮಾಡಿ ಬಿಸಾಕ್ತಾರೆ. ಹಂಗೆ ಬದುಕಿದಂಗೆ ಭೂಲೋಕದ ಮೇಲೆ ಇವ್ನ ಕೆಲಸನೇ ತೀರಿಸ್ಬಿಟ್ರು. ಅವ ಹಂಗಾದ್ರೂ ನೆನ್ಕತಾ ಇಲ್ಲ ಏನ್ ನೆನ್ಕ ಬಂದಿವಿ ಅಂತವ. ಏನೋ ನೆನ್ಕೊಂಡಿದ್ನಲ್ಲ ಅಂತ ಮರ್ತ್ಕೊಬಿಟ್ಟವನೇ, ನೆನ್ಕೊಳ್ಳೋಕೆ ಆಯ್ತಾರ. ತಿರ್ಗಾ ಅಲ್ಲೂ ಸಮಾಧಾನ ಮಾಡ್ಕತ್ತವನಿ. ಹೆಂಗೆ ಅಯ್ಯಾ ಇವಾಗ ಮಸನ್ ಕಟ್ಟೆ ಬಾಕತ್ತವಿ ಅಲ್ವಾ, ಗುಂಡಿ ತಕ್ಕೋ ಗಂಟ್ಲು ನೆನ್ಕಬೇಕ ನಾನದ ತಕ್ಕೋ ಅಂತ. ಒಬ್ಬ ಯಾವಾಗ ಗುಂಡಿ ತಕ್ಕೆ ಹತ್ತತ್ರ ಗೆಣ ಹೋಯ್ತೋ ಇವನು ಒಳಗ್ ಸುಮಾರಾಗ ಗತ್ತು. ಓಹೋ ಏನಾರ ಮಣ್ಣು ನೆನ್ಕೊಬಿಡ್ಬೇಕೀಗ. ನೆನ್ಕಲಿ ಅಂದ್ರೆ ಮುಂಡೆ ಮಕ್ಕಳು ಜೀವ ಸಹಿತ ಆಗಿ ಒಂದು ಗತಿಯ ಕಾಣಿಸ್ಬಿಡ್ತಾರೆ. ಈಗ ಏನಾರ ನೆನ್ಕೊಬಿಡ್ಬೇಕಲ್ಲ ಅಂತವನೇ ಮರ್ತ್ಕೊಬಿಟ್ಟವನೇ, ನೆನ್ಕೊಳ್ಳೋಕ್ ಆಯ್ತಾ ಇಲ್ಲ. ತಿರ್ಗಾ ಅಲ್ಲೂ ಸಮಾಧಾನ ಮಾಡ್ಕತ್ತವನೇ. ಹೆಂಗೆ ಅಯ್ಯಾ ಇವಾಗ ಗುಂಡಿ ತಕ್ಕದ್ ಮಡಿಕಂದವ್ರಿ ಅಲ್ವಾ, ಅವ್ರ ಮಣ್ಣ ಎಲ್ಬಿಟ್ಟು ಮುಚ್ಚಾಕೊಡ್ಬೇಕು ನೆನ್ಕಬೇಕ ನಾನದ ತಕ್ಕೋ ಅಂತ. ಅವ್ವ ಕೈಲಿ ಒಂದೊಂದ್ ಇಡೀ ಮಣ್ಣು ಹಿಡ್ಕೊಬಿಟ್ಟು ಎಲ್ಲ ಮುಚ್ಚ ಹಾಕ್ಬಿಡೋ ರಾಕ್ಷಸರಂಗ್ ಕಾಣಿಸ್ತಾ ಕುಂತವ್ರೆ. ಇನ್ನೇನ ಮಣ್ಣ ಹಾಕಿ ಮುಚ್ಚಬೇಕು. ಮಸನ್ ಕಟ್ಟೆ ಭಾಗದಲ್ಲಿ ನಮ್ಮ ದೈನಿಗಣ ಕೆಂಪಣ್ಣ ರತ್ತೆ ಕೂಕಬಿಟ್ಲು, ನಿಲ್ಲಿಸ್ರಪ್ಪೋ ನಿಲ್ಲಿಸ್ರಿ. ಕಡೆಗಳಿಗೆ ಒಂದ್ಸರಿ ಮಕವನ್ನು ನೋಡ್ಕೊಬಿಡ್ತೀನಿ, ನಿಲ್ಲಿಸ್ರಪ್ಪೋ ಅಂತ ಬಿಪ್ಪಿ ಸ್ವಾಕ ಆಡ್ಕೊಬಿಡ್ಬತ್ತ ಕುಂತವಳೆ. ಒಬ್ಬ ಇಲ್ಲಿ ಕುಂತಿರೋರು ನಿಮ್ ದಮ್ಮಯ್ಯ, ನೀವ್ಯಾರು ಬೇಜಾರು ಮಾಡ್ಕೋಬೇಡಿ ಅಣ್ಣ. ಹೆಂಗೆ ಅಂದ್ರೆ ಅಕ್ಕದಿರು ಯಾರ ಸೊತಬಿಟ್ಟವ್ರೆ ಅಂದ್ರೆ ಬೋಚನಗಳ್ತಾರೆ. ಬದುಕಿದಾಗ ನೀನು ಉಂಡಿದೀಯಾ, ಹಸ್ತಿದೀಯಾ, ನೀರ್ ಕಾಯಿಸ್ಕೊಡೋಣ, ಬೆಂದಿ ಕೊಡೋಣ, ಬಟ್ಟೆ ಸೆಣ್ ಕೊಡೋಣ ಅಂತ ಏನೂ ಕೇಳೋದಿಲ್ಲ. ಅವನೇನಾರ ಸತ್ತೋಗ್ಬಿಟ್ಟ ಅಂದ್ರೆ ತಾಕತ್ತಾರೆ ಅವ್ವ. ಅವನು ಉಂಡಿದ್ದು ತಿರ್ಗಾಡಿದ್ದು ಎಲ್ಲಾನು ಬೋಚನಾಗಿ ಎತ್ತಾಡ್ಕೊಂಡು ಹೇಳ್ತಾರೆ. ಅದ್ರಲ್ಲೂ ಈ ವಾರವಾರ್ಗಿ ತಿರು ಹೊತ್ತದ್ರ ನೀರು ಸೇರ್ಕೊಂಡ್ರಂತೂ ಇನ್ನೂ ಚೆನ್ನಾಗಿರ್ತದೆ. ಇವ್ರದನ್ನ ಅವ್ರ ಎತ್ತಾಡ್ಕೊಂಡು ಹೇಳ್ತಾ ಇರ್ತಾರೆ, ಅವ್ರದನ್ನ ಇವ್ರು ಎತ್ತಾಡ್ಕೊಂಡು ಹೇಳ್ತಾ ಇರ್ತಾರೆ. ಹಂಗೆ ಅವ ನಿಮ್ ದಮ್ಮಯ್ಯ, ನೀವ್ಯಾರು ಬೇಜಾರು ಮಾಡ್ಕೋಬೇಡಿ. ಎಣೆಮಳೆ ಕೊಪ್ಪಲಿಗೆ ನಾನು ಯಾವ ಸಭೆಗೂ ಬಂದಿಲ್ಲ ಕಣ್ರಬ್ಬ. ನಿಮ್ಮೂರ್ ಕಡೆಗೆ ಯಾರ ಸೊತಬಿಟ್ರಿ ಹೆಂಗ್ ಪಡ್ಕೊಂಡ್ರ ನಮ್ಮ ಪ್ರಾಣ ನನಗಂತೂ ಗೊತ್ತಿಲ್ಲ. ನಮ್ಮೂರಲ್ಲಿ ಒಬ್ಳು ಚಿಕೊಳಕ ಅಂತವಳೆ. ಅವ ಇಲ್ಲರ ಚಿಕೊಳಕ ಇದ್ದಾರವ ಇದಾರ ಅವ ನಿನ್ ದಮ್ಮೆ ಅಂತೀನಿ. ನಾನು ನಿಮ್ಮೂರ್ ಚಿಕೊಳಕ ಸುದ್ದಿ ಹೇಳಿಲ್ಲ ಕಣವ, ನಾನು ನಮ್ಮೂರ್ ಚಿಕೊಳಕ ಸುದ್ದಿ. ಯಾಕೆ ನಮ್ಮೂರ್ ಚಿಕೊಳಕ ಅವಳೆ ಅವ ಪುಣಾತ್ಗಿತಿ ಒಂದ್ ಕಾಕ್ ಸತೋಲಿ ಬಡ್ಕತ್ತಾಳೆ, ಒಂದ್ ನಾಯಿ ಸತೋಲಿ ಬಡ್ಕತ್ತಾಳೆ. ಅವಳನ್ನ ಸೌಸಷ್ಟು ಹೊತ್ತಿಗೆ 7-11 ತುಂಬ ಹೋಯ್ತದೆ. ಹಂಗೆ ಅವ ನಾನು ನಿಮ್ಮೂರ್ ಚಿಕೊಳಕ ಸುದ್ದಿ ಹೇಳ್ತಾರೆ, ನಮ್ಮೂರ್ ಚಿಕೊಳಕ ಸುದ್ದಿ. ಆಮೇಲೆ ನಮ್ಮೂರ್ ಕಡೆಗೆ ಯಾರ ಸತೋಗ್ಬಿಟ್ರೆ ಹಿಂಗ್ ಬಡ್ಕತ್ತಾರೆ. ಹೆಂಗೆ ಅಂದ್ರೆ ಅಯ್ಯೋ ನನ್ನ ರಾಜನೇ ಮೊನ್ನೆ ತಾರೆ ನಮ್ಮೂರಿಗೆ ಬಂದ್ಬಿಟ್ಟು ಮೂರ್ ಮುದ್ದೆಯ ಉಂಡ್ಬಿಟ್ಟಿ ಒಯ್ತಿದ್ದೆ. ಈಗ ಯಾರೋ ಆ ಮುದ್ದೆಗಳ ಉಂಡಿ ಕರಕ್ಸರು. ಅಶ್ನೆ ಮನೆ ಸುಸ್ತಾಗೋಯ್ತ ಮನೆ ಕೊಟ್ರವ ಅಶ್ರಾಮ ಅನ್ಕೊಂಡು ಏನು ಎದೆ ಕೆಚ್ಕೊಂಡು ಬಾಯ ಬಡ್ಕತ್ತ ಕುಂತಿರ್ತಾರೆ. ಅವನ್ ಜೊತೆಗಾರು ಸ್ನೇಹಿತರು ಯಾರ ಬಂದ್ಬಿಟ್ರೆ ಇನ್ನೂ ಜೋರಾಗಿ ಶುರು ಮಾಡ್ಕೊಬಿಡ್ತಾರೆ. ಹೆಂಗೆ ಅಯ್ಯೋ ಲಣ್ಣ ಸಂತೋಷಣ್ಣರ್ ಬಂದವ್ರೆ ಎತ್ತು ಬಾಲು. ಅವ್ರ ಆದ್ಗಿರಿಲಿ ಹೋಗುವಾಗ ಸ್ಕೂಟ್ರು ಕೊಡು ಅಂತ ಜೀವವ ತಿಂತಿದ್ದೆ. ಈಗ ಬಂದು ನಿಂತವನೇ ಒಂದು ರೌಂಡ್ ಹೋಗುವಾಲು.
ಅಯ್ಯೋಲಣ್ಣ ಕಣ್ಣು ಬಿಡ್ಲಾ, ಅಯ್ಯೋಲಣ್ಣ ಮಾತಾಡ್ಲಾ ಅನ್ಕೊಂಡು ಏನು ಎಲೆ ಕೆಚ್ಕೊಂಡು ಬಾಯ ಬಡ್ಕತ ಕುಂತಿರ್ತಾರೆ. ಒಬ್ಬ ನಿಮ್ ತಮ್ಮಯ್ಯ ಅಂತೀನಿ, ನೀವ್ಯಾರು ಬೇಜಾರು ಮಾಡ್ಕೋಬೇಡಿ. ನಿಮ್ಮೂರ ಕಡೆಗೆ ನಮ್ಮ ಪ್ರಾಣ ಹೆಂಗ್ ಗೊತ್ತಿಲ್ಲ, ನಾನು ಯಾವ ಸಭೆಗೂ ಬಂದಿಲ್ಲ. ಮೊನ್ನೆ ದಿನ ನಮ್ಮೂರಲ್ಲಿ ಒಬ್ಳು ಹೇಳ್ತಾ ಇದ್ಲು ಅಕ್ಕ, ಹೆಂಗೆ ಗಂಡು ಬದುಕಿದಾಗ ಅಂತಿದ್ಲು. ಏನಂತ, ನಾನು ನಿನ್ನ ಬಿಟ್ಬಿಟ್ಟು ಅರೆಗಳಿಗೆ ಇದ್ದಾನಪ್ಪ, ಅವ್ರು ಈತ ಇರುವುದಿಲ್ಲ, ನಿನ್ಗಿಂತ ಮುಂಚೆನೆ ಹೋಗಿ ಗುಂಡಿ ಒಳಗೆ ಮನಿಕ ಬಿಡ್ತೀನಿ ಅಂತಿದ್ದು. ಯಾಕೆ ಅಂದ್ರೆ 7 ತಳಕ್ ಮಾಡಾಕಿದ್ದ ಇನ್ನೂ ತಂದು ಕೊಟ್ಟಿರ್ಲಿಲ್ಲ. ಸತೋತಿ ಸಳ್ತವಳೆ ಹೆಂಗೆ, ಅಯ್ಯೋ ಇಷ್ಟ ರಾತ್ರಿ ಅಟ್ಟಿಯ ಕಟ್ಟಿಸ್ಬಿಟ್ಟಿದ್ದಾರೆ, ನಮ್ಮಳ್ಳೆ ಬಿಟ್ಬಿಟ್ಟು ಹೋಯ್ತಾ ಇದೆಯಲ್ಲ ಅಂತ ಅನ್ಬಿಟ್ಟದೆ. ಚೊಂಬೆ ತೊಳೆಗೆ ಹುಡುಗರಿ, ಚೊಂಬೆ ತೊಳೆಗೆ ಹುಡುಗರಿ ಅಂತ ನೋಡು. ಮನೆನೇ ಬೇಡ ಮಠನೇ ಬೇಡ ಅಂತಿದ್ದಾಗೆ ಚೊಂಬೆ ಹಾಕ್ಬೇಕು ಇವಳಿಗೆ, ಚೊಂಬೆ ಹಾಕ್ಬೇಕು ಇವಳಿಗೆ. ಅವಳ ಕಷ್ಟ ಏನು, ಸಭೆಗೆ ಬಂದಿದ್ದ ಜನ ಎಲ್ಲಿ ಚೊಂಬೊಡಕ ಹೊಂಟೋಗ್ಬಿಟ್ಟಾರೋ ಅಂತ ಅಂದ್ಬಿಟ್ಟದೆ ನೋಡಿ. ಆ ದಿವನ್ ಕಾಟ್ ಇರ್ತದಲ್ಲವಾ, ಆ ದಿವನ್ ಕಾಟ್ಗೂ ಶುರು ಮಾಡ್ಕೊಂಡು ಪುಣ್ಯಾತ್ಕಿತಿ. ಯಾಕೆ ಅಂತಂದ್ರೆ, ಅಯ್ಯೋ ಬಿಸಿಲಲ್ಲೇ ಒಣಗಿ ಒಯ್ತಾ ಕುಂತದಿಲ್ರವ, ಅವ ಎಳ್ಕೊಳ್ರವ ಒಳಗೆ ನೋಡ್ರಿ. ಅದ್ರ ಮೇಲೆ ಮನೆ ಕತ್ತಿದ್ ಗಟ್ಟವೇ ಇಲ್ಲ, ಗಟಿನ ಚಿಂತೆ ಇಲ್ಲ, ದಿವಾನ್ ಕಾಟ್ ಹೋಯ್ತದಲ್ಲ ಅನ್ಕೊಂಡು ಮೆಲ್ಲಿಗೆ ಎತ್ಕೊಂಡು ಒಳಗೆ ಮಡಗಸ್ಕತ್ತಳೆಲ್ಲ ಪುಣ್ಯಾತ್ಕಿತಿ. ಹಿಂಗೆ ಹಾಳಾದ ಮನ್ಸನ್ ಜನ್ಮ ಕೊಟ್ಟು ಸೌರ್ಸುದಿಲ್ವಂತೆ, ಕೆಟ್ಟು ಸೌರ್ಸುದಿಲ್ವಂತೆ. ಉಂಡು ಇರ್ನಾರ್ತು ಅಸ್ತು ಇರ್ನಾರ್ತು ಅಂತವ. ಯಾರ ಒಬ್ಬಿಟ್ ಮಾಡುವಾಗ ಅಣ್ಣ ಇನ್ನೊಂದು ಒಬ್ಬಿಟ ಕಮ್ಮಿ, ಇನ್ನೊಂದು ಒಬ್ಬಿಟ ಕಮ್ಮಿ ಅಂತ ಬಡ್ಕತ ಕುಂತಿರ್ತಾನೆ. ಹಾಕ್ತೀರಿ ಹಂಗಂತಾರೆ ಅಂದ್ರೆ ಅದ್ವಾಗ್ತೀನಿ ಕೊಟ್ಟವ ಯಾವಳ್ಳಿನ ಆಸ್ಪತ್ರೆ ಹೊರಡು ಹೊಟ್ಟೆ ಬೋ ಚೆನ್ನಾಗಿ ಇಟ್ಕೊಂಡೀನಿ ಅಂತ ಎದಗ ಮ್ಯಾಕೆ ಅಂತ ಅಂತಾರೆ. ಸತ್ತೋದಾಗ 16 ಒಬ್ಬಿಟ ಕೇಳ್ತಿದ್ದೆ, 20 ಒಬ್ಬಿಟ ತಂದಿವ್ನಿ ತಿನ್ನಪ್ಪೋ ಅಂದ್ಬಿಟ್ಟದೆ. ಗುದ್ದದ ಮೇಲೆ ಹಾಕ್ಬಿಟ್ಟದೆ, ಅದಕ್ಕಾಗೆ ತಿನ್ನಿಸ್ಬಿಟ್ಟು ಬಂದ್ಬಿಡ್ತೀವಿ. ಇದ್ದಾಗಾರ ಹಾಕಿದ್ರೆ ತಿನ್ಕೊಂಡಾರ ಸೊತಗನು ಹೆಂಗೋ ಅವ. ಸತೋದ ಮೇಲೆ ಎಷ್ಟು ಉದ್ದ ಜೋಡ್ಸ್ರು ನೋಡಿ ಬಂದ ನಾವು ನಾಲ್ಗೆ. ಗುದ್ದು ತಕ್ಕ ಹೋದಾಗ ಇನ್ನೊಂದ್ ಚೆನ್ನಾಗದೆ ಹೆಂಗೆ ಅಂತ ಅಂದ್ರೆ, ಸೀಗಡಿ ಕರ್ಮೀರ್ ಸಾರು ಅಂತಂದ್ರೆ ಬೋ ಇಷ್ಟ ಅಂತ ತಕ್ಕ ಬಂದು ಬಿಟ್ರೆ, ಅಪ್ಪ ಸಾರೆಲ್ಲ ಕುಡ್ಕೊಂಡು ಸೀಗಡಿಯ ಬಿಟ್ಟು ಬಿಟ್ಟಿದೆಯಲ್ಲಪ್ಪೋ ನೋಡ್ರಿ ಕತೆ ಹೆಂಗದೆ. ಸಾರು ಕುಡ್ಕೊಂಡ್ಬಿಟ್ಟಿದ್ದಾನಂತೆ, ಸೀಗಡಿ ಬಿಟ್ಬಿಟ್ಟಿದ್ದಾನಂತೆ. ಯಾಕೆ ಅಲ್ಗರೀರಿಲ್ ಬಾಬು. ಗುದ್ದುತ್ತಾವ್ ಕುಂತ್ಕೊಂಡದ್ದು ಏನು ಗುಡ್ಡಿ ಒಳಗೆ ಕುತ್ಕೊಂಡು ಬಿಡ್ತಾವ್ರೆ. ಯಾಕಂದ್ರೆ ನನಗೆ ಈಗ ಸೀಗಡಿ ಕರ್ಮೀರ್ ಸಾರು ಕಾಯ್ಕ ಕೂತಿದ್ದಾನೆ ಅವನು. ಹಂಗೆ ಅವ ಮನುಷ್ಯನ ಜನ್ಮ, ಕೊಟ್ಟು ಸೌರ್ಸುದಿಲ್ಲ ಕೆಟ್ಟು ಸೌರ್ಸುದಿಲ್ಲ, ಉಂಡು ಇರ್ನಾರ್ತು ಅಸ್ತು ಇರ್ನಾರ್ತು ಅಂತ. ಯಾರ ಜೊತೆಗಾರರು ಸ್ನೇಹಿತಗಾರರು ಬಂದ್ರೆ ಬಹಳ ಚೆನ್ನಾಗಿರ್ತದೆ. ಅಯ್ಯೋ ಅಣ್ಣ ಸಂತೋಷಣ್ಣರು ಆದ್ಮಿದಿಲಿ ಹೋಗುವಾಗ ಮ್ಯಾಕ್ ಬಾ ಅಂತಿದ್ದೆ, ಈಗ ಬಂದು ನಿಂತವ್ರೆ ಮ್ಯಾಕೆ ಕರ್ಕಲೋ. ಕತೆ ನೋಡ್ರಿ ಹಂಗದೆ. ವಾಪ್ನಿ ಯಾಕೋಯ್ದೆ ಜೊತೆಲಿ ಇವ್ರನ್ನು ಕರ್ಕ ಹೋಗುವಂತವ. ಸಂತೋಷಣ ಹಂಗೆ ಬೆವ್ತು ಹೋಯ್ತಾರೆ. ಅಯ್ಯೋವನು ಎಲ್ಲೆಲ್ಲ ಬಂದ್ನಲ್ಲ ರೊಟ್ಟಿ ತಕ್ಕೆ ನಾನು ಅಲ್ಲ, ಒಬ್ನೇ ಯಾಕೋಯ್ದೆ ಜೊತೆಲಿ ನನ್ನ ಕರ್ಕ ಹೋಗುವಂತವ್ರಲ್ಲ ಮ್ಯಾಕೆ ಅಂದ್ಬಿಟ್ಟದೆ. ಆರ ತಂದಿರ್ತಾರಲ್ಲ, ಆರ ಮೆಲ್ಲಗ್ ಬಿಟ್ಬಿಡ್ದೆ. ಅವ ನೀವಾರ ಹಾಕರಿ ಅವನ್ಗಾರ ಹಾಕ್ರಿ, ನಾನು ಯಾರೋ ಕಾಯ್ತವ್ರೆ ಬತ್ತೀನಿ ಕಣ ಅಂದ್ಬಿಟ್ಟು ಬಿದ್ದು ಆಟ. ಹಂಗೆ ಹಾಳಾದ ಮನ್ಸನ್ ಜನ್ಮ ಸುಮ್ನೆ ಅಂತ ಅಂದೆ. ಮನೋಧರ್ಮ ಅಳ್ಬೇಕಂತೆ, ಹತ್ರನೇ ಮನ್ಸನ್ ದುಃಖ ಕಮ್ಮಿ ಆಗೋದು ಅಂತ ಸುಮ್ನೆ ಹಾಸ್ಕಿಕ್ಕಂದೆ. ದಯವಿಟ್ಟು ನೀವು ಯಾರು ತಪ್ಪು ತಿಳ್ಕೋಬೇಡಿ. ಪುಣ್ಯಾತ್ಕಿತಿ ಸ್ವಾಕಾರಕ ಬರ್ತವಳೆ ಹೆಂಗೆ ನಳಿಮೆ ಸಸ್ತಿರನ ಕಾಣಿಸ್ತಾ ಇದ್ದಾರವ, ರಾಜಮನಗೌನಲ್ರವ ಅಂತ ಬತ್ತ ಶಬ್ದ ಕೇಳಿಸ್ಕೊಂಡು ಗುಂಡಿ ಒಳಗೆ ಮನಗಿದ್ದಾನೆ ಇವನಂತವನೇ. ಅತ್ತೆ ಈಗ ಬಂದ, ಬಾ 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 ಅಂತ ಅವ್ರ ಅತ್ತೆ ಹೇಳ್ತಾ ಇದ್ರೆ ನಳಿಮೆ ಸತ್ತಿರನ ಕಾಣಿಸ್ತಾ ಇದ್ದಾನಂತ. ಅದಕ್ಕೆ ಇವನಂತ ಅಂತವ್ರೆ, ಅತ್ತೆ ನಾನ್ ಸತ್ತಿದ್ರೆ ತಾನೇ ನೀವು ಸತ್ತಿರನ ಕಾಣಿಸೋದು, ಅದೇನು ಚೂರ ಉಸಿರ ಬುಡಿಲಿ ತೋರಿಸ್ಕೊಡ್ತೀನಿ ಅಂತ ಅಂತವನೆ. ಅವಾಗ ಮಾತು ಬೆಳೆಸ್ಕೊಂಡಿದ್ದೆ ಸ್ವಾಕ ಆಡ್ತವಳೆ ಹೆಂಗೆ. ಅಯ್ಯೋ ಅಳಿಮಯ್ಯ ಮೊನ್ನೆ ತಾರೆ ನಮ್ಮೂರ್ಗೆ ಬಂದ್ಬಿಟ್ಟು ಬ್ಯಾಡ ಅಂದ್ರು 3 ಉಂಡೆ ಎಳ್ಕೊಂಡ್ಬಿಟ್ಟ ತಿಂದ್ಬಿಟ್ಟು ಬಂದಲ್ಲಪ್ಪೋ ತಂದು ಹಂಗಂದೆ ಎಡ್ಗೆ ಗುಂಡಿ ಒಳಗ ಮನಗಿದ್ದಾನೋ ತಡ ತಡಗನಿ ಎದ್ಬಿಟ್ಟುತ್ತೀಯೆ. ಎಡ್ತಿ ಕುಣಿಸೋ ಜಾಗಕ್ಕೆ ಬಿದ್ದು ಓಡ್ತಾ ಕುಂತವನೆ. ಇದ್ನ್ಯಾಕ ನಮ್ಮಿ ನಾನು ಹೇಳ್ತಿದ್ದು ಇದ್ನೇ ಅಂದ್ಬಿಟ್ಟು ಬಿದ್ದಿ ಓಡ್ತಾ ಇದ್ರೆ ರಪ್ಸವ ನಮ್ಮಂಗೆ ನಿಮ್ಮಂಗೆ ಸಭೆಗೆ ಬಂದಿದ್ದ ಜನಗಳೆಲ್ಲವ ನೋಡ್ಬಿಟ್ಟು ಯಾವ ಭತ್ತದ ಗದ್ದೆ ಯಾವ ಕಬ್ಬನ ಗದ್ದೆನೋ ಕಾಣ ನಂಗೆ ಬಿದ್ದು ಓಡ್ತಾ ಕುಂತವ್ರೆ. ಎಂತೇನೆ ಭಯ ಕಿಲೋ ಸೊತಾಗಿರ್ಲಿ ಎದ್ ಬಂದ್ಬಿಟ್ಟ ಅಂತಂದ್ರೆ ಏನ್ ಇಂತಿರಿಗ ನೋಡ್ದಂಗೆ ಬಿದ್ದು ಓಡ್ತಾ ಕುಂತವ್ರೆ. ಇವನೇನ್ ಮಾಡ್ದ, ಓಡ್ತಾ ಇರೋರನ್ನ ಕೂಕತ್ತವ್ರೆ, ಅಣ್ಣ ಬನ್ರಿ 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 ಅಂತ ನಂಗಂದಿಟ್ಟಿಗೆ ಜನಗಳೆಲ್ಲ ಮಗಲ ನಮ್ಮನ್ನು ಕರಿತವ್ರು, ಓಡ್ರಿ ಮಗ ಓಡ್ರಿ 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 ಅಂತ ಏನ್ ಇಂತಿರಿಗ ನೋಡ್ದಂಗೆ ಬಿದ್ದು ಓಡ್ತಾ ಕುಂತಿದ್ದಾರಂತೆ. ಆಮೇಲೆ ಅಣ್ಣ ಏನಿಲ್ಲಕ್ಕನ ಬನ್ರಿ
ಹಾಳಾದ ಎಳ್ತಂಬಿಟ್ಟ ಅನ್ನೋದ್ ನಾವು ಮರ್ಕೊಬಿಟ್ಟು ನಾನು ಇಷ್ಟೊಂದೆಲ್ಲ ಅವಾಂತರವ ಮಾಡ್ಕೊಬಿಟ್ಟೆ ಅಂದ್ಬಿಟ್ಟು ಅವತ್ತು ಸಭೆಗೆ ಬಂದಿದ್ದ ಜನಗಳಿಗೆಲ್ಲ ಎಳ್ತಂಬಿಟ್ಟು ಊಟನೇ ಹಾಕ್ಸಿ ಅವ್ರವ್ರ ಮನೆಗೆ ಕಳಿಸ್ಕೊಟ್ಟಂತೆ. ಈ ಸುದ್ದಿ ನಿಮಗೆ ಯಾಕೆ ಹೇಳಿದೆ ಅಂದ್ರೆ, ನಿಮಗೆ ಏನಾರ ಒಬ್ಬೊಬ್ಬರಿಗೆ ಏನಾರ ಅತ್ತೆ ಮನೆಗೆ ಏನಾರ ಹೋದ್ರೆ ಅಲ್ಲೆಲ್ಲಾರ ಹೆಚ್ಚುಕಟ್ಲೆ ಮಾಡಿಕ್ಕದ್ರೆ ಆ ಹೆಚ್ಚುಕಟ್ಲೆಯಲ್ಲಿ ಮನೆಗೆ ಬಂದು ನಿಮ್ಮ ಹೆಂಡತಿ ಕೈಲಿ ಮಾಡ್ಕೊಂಡು ತಿನ್ಕೊಳ್ಳೋ ಗಂಟ ನಮೇ ಮಧ್ಯೆ